ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಇಷ್ಟು ದಿನಗಳ ಕಾಲ ಗೊಂದಲ ಮಾತೆತ್ತಿದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆ ಆಗ್ತಾ ಇತ್ತು. ಅಂತೂ ಇಂತೂ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್. ಸಿದ್ದರಾಮಯ್ಯ ಬದಲಾವಣೆ ಫಿಕ್ಸ್, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಕೂಡ ನಿಶ್ಚಿತ. ಮುಹೂರ್ತ ಕೂಡ ಫಿಕ್ಸ್ ಆಗಿ ಹೋಗಿದೆ. ಬಿಗ್ ಎಕ್ಸ್ಕ್ಲೂಸಿವ್. ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಅಂದ್ರೆ ನಂಬರ್ 1 ಪೊಲಿಟಿಕಲ್ ನ್ಯೂಸ್ ಕವರೇಜ್. ಸಿದ್ದರಾಮಯ್ಯ ಬದಲಾವಣೆ ಫಿಕ್ಸ್, ಡಿಕೆ ಶಿವಕುಮಾರ್ ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಬಿಗ್ ಎಕ್ಸ್ಕ್ಲೂಸಿವ್. ಮೊದಲು ಬ್ರೇಕ್ ಮಾಡಿದ್ದು ಈ ನ್ಯೂಸ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್. ವೇಣುಗೋಪಾಲ್ ಹೇಳಿದ್ದು ಸುಳ್ಳು ಅಂತ ಹೇಳಿದ್ದು ಕೂಡ ಗ್ಯಾರಂಟಿ ನ್ಯೂಸ್. ಮೊದಲು ಈ ಸುದ್ದಿ ಬ್ರೇಕ್ ಆಗಿದ್ದು ನಮ್ಮಲ್ಲಿ. ಸಿಎಂ ಚೇಂಜ್ ಗ್ಯಾರಂಟಿ ಅಂತ ಹೇಳಿದ್ದು ಕೂಡ ನಾವೇ ಮೊದಲು. ಕಾರಣ ಅಷ್ಟರ ಮಟ್ಟಿಗೆ ಇನ್ಸೈಡ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ಕಲೆ ಹಾಕಿತ್ತು ಅಂತ. ಗ್ಯಾರಂಟಿ ನ್ಯೂಸ್ ಬ್ರೇಕ್ಸ್. ಉಳಿದ ನ್ಯೂಸ್ ಚಾನೆಲ್ಸ್ ಫಾಲೋ ಮಾಡ್ತಾರೆ ನಮ್ಮ ಸುದ್ದಿಯನ್ನ. ಪೊಲಿಟಿಕಲ್ ಸುದ್ದಿಗಳ ಹೈಕಮಾಂಡ್ ನಿಮ್ಮ ಗ್ಯಾರಂಟಿ ನ್ಯೂಸ್. ಅದನ್ನ ಮತ್ತೊಮ್ಮೆ ಉಳಿಸ್ಕೊಂಡಿದ್ದೀವಿ. ಕಾರಣ ಈ ಸುದ್ದಿಯನ್ನ ಮೊದಲು ನಿಮ್ಗೆ ಕೊಟ್ಟಿದ್ದು, ತಲುಪಿಸಿದ್ದು ನಾವು ಅನ್ನೋ ಹೆಮ್ಮೆ ಇದೆ. ಗ್ಯಾರಂಟಿ ನ್ಯೂಸ್ ಅಂದ್ರೆ ನಂಬರ್ 1 ಪೊಲಿಟಿಕಲ್ ನ್ಯೂಸ್ ಕವರೇಜ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದೀವಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರುವ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಅಂದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಅಂದ್ರೆ 100ಕ್ಕೆ 100 ಪಕ್ಕಾ ನ್ಯೂಸ್ ಕೊಡ್ತೀವಿ ಅಂತ ಅರ್ಥ. ಸಿದ್ದರಾಮಯ್ಯ ಬದಲಾವಣೆ ರಾಜ್ಯದಲ್ಲಿ ಫಿಕ್ಸ್, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ನಿಶ್ಚಿತ ಅಂತ ಹೇಳಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ಉಳಿದ ಸುದ್ದಿ ವಾಹಿನಿಗಳಿಗಿಂತ ಮೊದಲು ನಿಮ್ಮ ಗ್ಯಾರಂಟಿ ನ್ಯೂಸ್. ನಾವ್ ಯಾವಾಗ ಸುದ್ದಿಯನ್ನ ಬ್ರೇಕ್ ಮಾಡಿದ್ವೋ ನಮ್ಮ ಸುದ್ದಿಯನ್ನ ಅದರ್ ಚಾನಲ್ಸ್ ಫಾಲೋ ಮಾಡ್ಕೊಂಡು ಹೋದ್ರು. ಸೊ ಈಗ ಅರ್ಥ ಆಯ್ತು. ರಾಜ್ಯದಲ್ಲಿ ಹೌದೌದು ಸಿದ್ದರಾಮಯ್ಯನವರು ಕೆಳಗಿಳಿಯೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ ಅಂತ. ಅದರಂತೆ ಎಲ್ಲಾ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ನಾಳೆ ಅಂತಿಮ ಗುರುವಾರದ ದಿನ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಯೋದು ನಿಶ್ಚಿತ. ಅದನ್ನ ಅಧಿಕೃತವಾಗಿ ಘೋಷಣೆ ಕೂಡ ಮಾಡ್ತಾರೆ. ರಾಜಭವನಕ್ಕೆ ಹೋಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಪತ್ರವನ್ನ ನೀಡ್ತಾರೆ. ಅದಾದ ಬಳಿಕ ಶಾಸಕಾಂಗ ಪಕ್ಷದ ನೂತನ ನಾಯಕ ಡಿಕೆ ಶಿವಕುಮಾರ್ ಅನ್ನೋದನ್ನ ಅನೌನ್ಸ್ ಮಾಡಲಾಗುತ್ತೆ. ಅಲ್ಲಿಗೆ ನೀವು ಕರ್ನಾಟಕದ ಜನತೆ ಇನ್ನು ಮುಂದೆ ಹೇಳಬೇಕಾಗಿರೋದು ರಾಜ್ಯದ ನೂತನ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅಂತ. ಶುಕ್ರವಾರ ಅವರ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದ್ದೂರಿಯಾಗಿರುತ್ತೆ, ನೋ ಡೌಟ್. ಕಾರಣ ಇಷ್ಟು ವರ್ಷಗಳ ಪರಿಶ್ರಮ, ಇಷ್ಟು ವರ್ಷಗಳ ಕಾಯುವಿಕೆಗೆ ಉತ್ತರ ಕೊಡುವಂತಹ ದಿನ ಶುಕ್ರವಾರ.